ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರುವಾನಿ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತಾ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಸಿಂಪಲ್ ಆಗಿ ಹಾಗೆ ಟೇಸ್ಟಿ ಆಗಿರುವಂಥ ಇಡ್ಲಿಗೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, ನಾನು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಒಂದು 8 ಟೊಮೊಟೊ ತೊಗೊಂಡಿದ್ದೀನಿ. ಇದಷ್ಟೇ 4 ಐಟಮ್ ತೊಗೊಂಡಿರೋದು ಫ್ರೆಂಡ್ಸ್. ಇವಾಗ ಇದನ್ನು ಒಟ್ಟಿಗೆ ನಾನು ಕುಕ್ಕರಿಗೆ ಹಾಕ್ಕೋತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ನಿಮಗೆ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ಆಯಿತಾ. ಖಾರ ಜಾಸ್ತಿ ತಿನ್ನೋದಿದ್ರೆ ಖಾರ, ಬಟ್ ಇಡ್ಲಿಗೆ ಸ್ವಲ್ಪ ಖಾರನೇ ಇರಬೇಕು. ಸೊ ಹಾಗಾಗಿ ನಾನು ಇಲ್ಲಿ ಜಾಸ್ತಿ ಕ್ವಾಂಟಿಟಿ ಮಾಡೋದ್ರಿಂದ ಒಂದು 8ರಿಂದ 10 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಹಾಗೆ ಎಲ್ಲ ಜಾಸ್ತಿನೇ ತೊಗೊಂಡಿದ್ದೀನಿ ನಾನು, ಯಾಕಂದರೆ ನಮ್ಮ ಮನೇಲಿ ಜನ ಜಾಸ್ತಿ. ಸೊ ಹಾಗಾಗಿ ಜಾಸ್ತಿ ಕ್ವಾಂಟಿಟಿ ಮಾಡ್ತಿದ್ದೀನಲ್ವ. ಸೊ ಹಾಗಾಗಿ ಒಂದು 8ರಿಂದ 10 ಟೊಮೊಟೊ ತೊಗೊಂಡಿದ್ದೀನಿ, ಒಂದು ದೊಡ್ಡ ಗಾತ್ರ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಒಂದು 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇವಾಗ ಒಟ್ಟಿಗೆ ಹಾಕಿಬಿಟ್ಟು ನೀರು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ಅದರ ಮೇಲೆ ಇಡ್ತಾಯಿದ್ದೀನಿ. ಇದನ್ನೇ 1-2 ವಿಸಲ್ ಬಂದರೆ ಸಾಕು ಫ್ರೆಂಡ್ಸ್. 1ರಿಂದ 1 ಬಂದರೂ ಓಕೆ, ಬಟ್ 2 ತೊಗೊಳ್ಳಿ, ಆಯಿತು, ಚೆನ್ನಾಗಿ ಬೆಂದಿರುತ್ತೆ. 2 ವಿಸಲ್ ತೊಗೊಂಡು ಇವಾಗ ಕುಕ್ಕರ್ ತಣ್ಣಗಾದ್ಮೇಲೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಅಂದರೆ ನಾನು ಇಲ್ಲಿ 2 ವಿಸಲ್ ಮಾತ್ರ ತೊಗೊಂಡಿರೋದು. ಇವಾಗ ಇದನ್ನು ಎಲ್ಲ ಬೆಂದಿರೋದನ್ನು ಒಂದು ಕಡೆ ಸಪ್ರೇಟ್ ಮಾಡ್ಕೊಳ್ಳಿ ಆಯಿತಾ. ನಾನು ಇವಾಗ ಒಟ್ಟಿಗೆ ಸಪ್ರೇಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ನೋಡ್ಬೋದು ನೀವು, ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಿ, ಆಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ನಾನು ಒಂದೆರಡು ನಿಮಿಷ ಬಿಟ್ಟು ರುಬ್ಕೊಂಡಿರೋದು ಇದನ್ನು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದುಬಿಡೋಣ. ಇವಾಗ ಅದಕ್ಕೆ ಗಮ್ಮತ್ತಿನ ಒಗ್ಗರಣೆ ಯಾವ ರೀತಿ ಕೊಡೋದು ಅಂದರೆ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಿಟಪಟ ಅಂದ ತಕ್ಷಣ ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಹಾಕಿದ ಮೇಲೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ಳಿ ಆಯಿತಾ. ನಿಮಗೆ ಹಿಂಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಹಿಂಗೆ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಅಂತ ಹಿಂಗೆ ಹಾಕ್ಕೊಂಡಿದ್ದೀನಿ ಆಯಿತಾ ಫ್ರೆಂಡ್ಸ್. ಇವಾಗ ನೋಡ್ಬೋದು ನೋಡಿ, ಕರಿಬೇವು ಕೂಡ ಚಿಟಪಟ ಅಂದಿದೆ. ಇವಾಗ ಇದೇ ಟೈಮಲ್ಲಿ ನಾನು ಹಿಂಗೆ ಹಾಕ್ಕೊಂಡಿದ್ದೀನಿ, ಒಂದು ಚಿಟಿಕೆ ಹೆಸರು ಹಿಂಗೆ ಹಾಕ್ಕೊಳ್ಳಿ ಆಯಿತಾ. ಇವಾಗ ಬೇಯಿಸಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ, ನೀರು ಹಾಕ್ಕೊಳ್ಳಿ. ನೀರು ಒಂದು ಕುದಿ ಬಂದಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಹಸಿಮೆಣ್ಸಿಕಾಯಿ, ಟೊಮೊಟೊ ಆ್ಯಂಡ್ ಈರುಳ್ಳಿ, ಬೆಳ್ಳುಳ್ಳಿ 4 ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ನೋಡಿ ಇವಾಗ ಒಂದು ಕುದಿ ಬರಲಿ ಆಯಿತಾ. ಇವಾಗ ರುಬ್ಬಿಟ್ಕೊಂಡಿರುವಂಥ ಟೊಮೊಟೊ, ಹಸಿಮೆಣ್ಸಿಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅದೊಂದು ಅಂದರೆ ಎಲ್ಲ ಬೆಂದಿರುತ್ತೆ, ಸೊ ಜಾಸ್ತಿ ಬೇಯೋಷ್ಟೇನು ಬೇಡ ಆಯಿತಾ. ಎಲ್ಲ ಬೆಂದಿರೋದೇ ಐಟಮ್ ಇರುತ್ತಲ್ವ. ಸೊ ಹಾಗೆ ನೋಡಿ ಕುದಿ ಬರ್ತಿದೆ. ನೋಡ್ಬೋದು ರೆಡಿ ಟು ಈಟ್ ಇಡ್ಲಿ ಸಾಂಬಾರು. ಅಂದರೆ ಥಿಕ್ನೆಸ್ ನೋಡ್ಕೊಳ್ಳಿ ಆಯಿತಾ. ನಾನು ಸ್ವಲ್ಪ ಮಿಕ್ಸಿ ಜಾರ್ ತೊಳೆದು ನೀರು ಹಾಕ್ಕೊಂಡಿದ್ದೆ, ಅದು ಎಲ್ಲೋ ಸ್ಕಿಪ್ ಆಗಿದೆ. ಸೊ ಹಾಗಾಗಿ ತೋರ್ಸೋಕ್ಕಾಗಿಲ್ಲ ನಿಮಗೆ. ನೋಡ್ಬೋದು ಥಿಕ್ನೆಸ್ ನನಗಿಷ್ಟು ಸಾಕು ಅಂತ ಅನಿಸ್ತು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಟೇಸ್ಟ್ ಮಾತ್ರ ಜಬರ್ದಸ್ತ್ ಆಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿದ್ಮೇಲೆ ನನಗೆ ಒಂದು ಸಲ ಕಮೆಂಟ್ ಮಾಡಿ ಮಾತ್ರ ಹೇಳೋದು ಮರಿಬೇಡಿ ಆಯಿತಾ. ನೋಡಿ ರೆಡಿ ಟು ಈಟ್ ಸರ್ವ್ ಮಾಡಿದ್ದೀನಿ ನಾನು ಆಲ್ರೆಡಿ ಆಯಿತಾ. ಇಡ್ಲಿ ಸಾಂಬಾರು ಎಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಅಲ್ವಾ. ರೆಸಿಪಿ ಮಾತ್ರ ಮನೇಲಿ ಇರೋದೇ ಐಟಮ್ ಹಾಕ್ಬಿಟ್ಟು ಈಸಿಯಾಗಿ ಸಿಂಪಲಾಗಿಯೇ ಮಾಡ್ಕೋಬೋದು ಫ್ರೆಂಡ್ಸ್. ನೀವು ಒಂದು ಸಲ ಒಮ್ಮೆ ಟ್ರೈ ಮಾಡಿ ಆಯಿತಾ. ಏನಾದರೂ ಚೆನ್ನಾಗಿ ಬಂದಿದ್ದರೆ ಕಮೆಂಟ್ ಮಾಡಿ ನಾವು ಮಾಡಿದ್ದೀವಿ ಅಂತ. ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಗೆ ಇದೇ ಥರ ವಾಚ್ ಮಾಡ್ತಾ ಇರಿ. ಓಕೆ.